ನಾವು ಯಾವುದೇ ಒಂದು ಬ್ರೆಡ್ ಚಿಮ್ಬೇಕು ಅಂತ ಅಂದ್ರೆ ಒಂದು ಚಾಕುನಲ್ಲಿ ಅಥವಾ ಸೂಜಿನಲ್ಲಿ ಏನೋ ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋ ತರ ಒಂದು ಮಸಲ್ಸ್ ಅಲ್ಲಿ ಇದಾಗಬೇಕು, ಹಿಟ್ಟಾಗಬೇಕು. ಅದು ಚಾಕುನಲ್ಲಿ ಚುಚ್ಚಿದಾಗ ರಕ್ತ ಚಿಮ್ಮುತ್ತೆ. ಸೊ ಅದು ಗೊತ್ತಿರೋ ವಿಚಾರ. ಗನ್ನಲ್ಲಿ ಶೂಟ್ ಮಾಡಿದಾಗ ಬರುತ್ತೆ. ಅದು ಬಿಟ್ರೆ ಈಗ ನಾವು ಕೋಲಲ್ಲಿ ಹೊಡೆದಾಗ ಸೊ ಮಾರ್ಕ್ ಆಗುತ್ತೆ ಅಥವಾ ಸ್ಕ್ರಾಚ್ ಆಗುತ್ತೆ, ತರಿಸಿದಂಗೆ ಆಗುತ್ತೆ, ಬರೆ ಬೀಳುತ್ತೆ. ಸೊ ಆ ಟೈಮಲ್ಲಿ ರಕ್ತ ಚಿಮ್ಮಕ್ ಸಾಧ್ಯ ಇಲ್ಲ. ಸೊ ಈಗ ಇವರು ರಕ್ತ ಚಿಮ್ಮಿ ಕಲೆಗಳಾಗಿದೆ ಅಂದ್ರೆ ಬೇರೆ ತರನೇ ಹೇಳ್ಬೇಕು, ಅಂದ್ರೆ ಬೇರೆ ತರನೇ ತೋರಿಸ್ಬೇಕಾಗತ್ತಲ್ಲ. ಅಂದ್ರೆ ಮೀನ್ಸ್ ಎಂಟೈರ್ ಕೇಸ್ನ ಅದಕ್ಕೆ ಇವ್ರು ಪ್ಲಾಂಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಈಗ ಹೊಡೆದ್ರೆ ಬರೆ ಬರುತ್ತೆ. ಓಕೆ. ಸೊ ಇವರು ಏನ್ ಹೇಳ್ತಾ ಇದ್ದಾರೆ, ಅದು ಹೆಂಗೆ ರಕ್ತದ ಕಲೆ ಹೆಂಗ್ ಬಂದ್ಬಿಡುತ್ತೆ ದರ್ಶನ್ ಶರ್ಟ್ ಮೇಲೆ. ಅದು ಅವರು ಮೇಡ್ ಏನಿದ್ದಾರೆ ಅವ್ರು ಅದನ್ನ ಒಗ್ದಾದ್ಮೇಲೆ ಅವರು ರಕ್ತ ಇದ್ರೆ ಅವರು ಉಜ್ಜಿತಾನೆ ಹೋಗಿ ಒಂದು ಹೀರೋ ಶರ್ಟ್ ಒಗಿಬೇಕಾರೆ ಒಬ್ರು ಕ್ಲೀನಾಗಿ ಒಗಿದೇ ಇದ್ರೆ ಇವರು ಬೈತಾರ ಅನ್ನೋ ಒಂದು ಕಾಮನ್ ಸೆನ್ಸ್ ಅವ್ರಿಗೆ ಇರಲ್ವಾ? ಆಗಿದ್ರೇನೋ ಅದು ಹೋಗಿರುತ್ತಲ್ವಾ. ಇವರು ಕತ್ತೆ ಕಟ್ತಾ ಇರೋದು. ಬಟ್ಟೆನ ಕುಕ್ಕಿ ಹೋಗಿರಾಗಿದೆ, ರಕ್ತ ಹೇಗೆ ಬಂತು ಅಂತ ಹೇಳಿದ್ರು ಸಿ ವಿ ನಾಗೇಶ್ ಅವರು. ಮತ್ತೆ ಅದಕ್ಕೆ ಪ್ರತಿವಾದ ಮಾಡಿದ್ರು ಯಾರು, ಪ್ರಸನ್ನ ಕುಮಾರ್ ಅವರು. ರಕ್ತನ ಯಾವುದೇ ರೀತಿ ಒಗದ್ರೂ, ಎಂತ ಬಿಸಿನೀರಲ್ಲಿ ಹಾಕಿ ತೊಳೆದ್ರು, ಬಟ್ಟೆನ ಬಿಸಿನೀರಲ್ಲಿ ಹಾಕಿ ತೊಳೆದ್ರು, ಯಾವುದೇ ಸರ್ಪ್ ಹಾಕಿ ತೊಳೆದ್ರು ಅದನ್ನ ಮತ್ತೆ ತಗೋಬಹುದು ಯಾವುದೋ ಒಂದು ರಿಪೋರ್ಟ್ ಪ್ರಕಾರ. ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ಆಕ್ಚುಲಿ. ರಕ್ತನೇ ಅಲ್ಲಿ ಇಲ್ಲ ಅಂದ್ಮೇಲೆ ಹೆಂಗ್ ತಗೋತಾರೆ ಅವರು? ಅಲ್ಲ ಸರ್, ಅದು ರಕ್ತ ಇದೆ ಅಂತ ನಾವು ಪ್ರೂವ್ ಮಾಡ್ಬೋದು ಇದ್ದಿದ್ರೆ. ಒಂದ್ ವೇಳೆ ಅದನ್ನ ರಿಮೂವ್ ಆಗಿದ್ರು, ರಕ್ತ ರಿಮೂವ್ ಆಗಿದ್ರು ಆ ರಕ್ತ ಇತ್ತು ಅಂತ ಒಂದು ಯಾವುದೋ ಒಂದು ಟೆಕ್ನಿಕಲಿ ಒಂದು ಟೆಸ್ಟ್ ಇದೆ ಅಂತೆ. ಆ ಟೆಸ್ಟ್ ಮುಖಾಂತರನೇ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಷನ್ ನಡೀತಾ ಇತ್ತು. ಅದು ಹೌದು. ಆ ಟೆಸ್ಟ್ ರಿಪೋರ್ಟ್ ಇವರು ಸಲ್ಲಿಸಿದಾರ ಇಲ್ವಾ ನೋಡಬೇಕು. ಆ ಟೆಸ್ಟ್ ಯಾವಾಗ ಆಗಿದೆ ನೋಡಬೇಕು. ಓಕೆ. ಸೊ ಅದೆಲ್ಲ ಕ್ಲೀನಾಗಿ ನಾವು FSL ರಿಪೋರ್ಟ್ ನೋಡಾದ್ಮೇಲೆ ಯಾರು ಮಾಡಿದ್ದಾರೆ ಆ ಟೆಸ್ಟು, ಯಾವ ಮೆಷಿನಲ್ಲಿ ಮಾಡಿದ್ದಾರೆ, ಎಷ್ಟು ದಿನ ಆದ್ಮೇಲೆ ಮಾಡಿದ್ದಾರೆ, ಅದರಲ್ಲಿ ರಕ್ತದ ಕಲೆ ಯಾವ ಸಿಚುವೇಶನ್ ಅಲ್ಲಿ ಇತ್ತು, ಅದು ಮಾಡ್ಬೇಕಾರೆ ಯಾವ ಕಲರಲ್ಲಿ ಇತ್ತು, ಅದೆಲ್ಲ. ಅದು ರೇಣುಕಾ ಸ್ವಾಮಿ ರಕ್ತನೇನ ಇವಾಗ ಕುರಿದು ಬೇಕಾದ್ರೆ ತಗೊಂಡು ಹಾಕಿರ್ತಾರೆ ಕೆಲವೊಬ್ರು, ಪೊಲೀಸ್ನವರು ಮಾಡಿರ್ತಾರೆ ಕೆಲವೊಂದು ಕೇಸಲ್ಲಿ. ಅದು ಅವ್ರದ್ದೇ ವಿಕ್ಟಿಮ್ದೇನೆ ಕಲೆನೇನಾ ಅಥವಾ ಬೇರೆ ಇನ್ನೇನಾದ್ರದ್ದು ಕಲೆ ಇದೆಯಾ, ಯಾವ ಪಾಸಿಟಿವ್, O ಪಾಸಿಟಿವ್ B ಪಾಸಿಟಿವ್, ಯಾವ ಪಾಸಿಟಿವ್ ಅವ್ರದ್ದು, ಅದೇ ಇದೆಲ್ಲ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ನೋಡ್ಬೇಕಾಗತ್ತೆ. ಓಕೆ. ನೋಡಾದ್ಮೇಲೆ ಸೊ ಅದಕ್ಕಿಂತ ಮೇನ್ ನನಗೆ ಡೌಟ್ ಬರ್ತಾ ಇರೋದೇನಂದ್ರೆ, ಈಗ ನಾವು ರಕ್ತ ಚಿಮ್ಮಿ ಆರೋವಂಥದ್ದು, ಈಗ ನಾವು ಒಂದು ಪಂಚ್ ಕೊಟ್ರೆ ಅಥವಾ ಇಲ್ಲೆಲ್ಲೋ ಡಿಚ್ಚಿ ಹೊಡೆದ್ರೆ ಇಲ್ಲಿ ರಕ್ತ ಬಂದು ಸಹ ಅದು ಆರೋಗ್ಯ ಚಾನ್ಸ್ ಕಡಿಮೆ. ಅಲ್ಲಿ ರಕ್ತ ಹಾರಲ್ಲ. ಇಲ್ಲಿ ಕೆಳಗಡೆ ನೀವು ಅಂಟಿಲ್ ಅಂಡ್ ಅನ್ಲೆಸ್ ಒಂದು ಗನ್ನಲ್ಲಿ ಶೂಟ್ ಮಾಡೋವರೆಗೂ ಅದು ರಕ್ತ ಹಾರಲ್ಲ. ಒಂದು ಇನ್ನೊಂದು ಮಚ್ಚಲ್ಲಿ ಹೊಡೆದ್ರೆ ರಕ್ತ ಬರುತ್ತೆ. ನಮ್ಮ ಈಗ ಯಾರೋ ಹಿಂಗ ಅಸಾಲ್ಟ್ ಮಾಡಿದ್ರೆ, ಕತ್ತಿಗೆ ಏನೋ ಅಸಾಲ್ಟ್ ಮಾಡಿದ್ರೆ ನಮ್ಮ ಮುಖದ ಮೇಲೆ ಬೀಳುತ್ತೆ ಚಾನ್ಸಸ್ ಇದೆ, ಅಥವಾ ಮುಖದ ಮೇಲೆ ಬಿದ್ದಿರೋದು ನಮ್ಮ ಇದ್ರ ಮೇಲೂ ಬೀಳೋ ಚಾನ್ಸಸ್ ಇದೆ. ಚಾಕುದಲ್ಲಿ ಚುಚ್ಚಿದಾಗೂ ಬರುತ್ತೆ, ಇಲ್ಲೆಲ್ಲೋ ಬಂದಿರುತ್ತೆ. ಸೊ ಇವೆಲ್ಲ ಇದೆ. ಇಲ್ಲಿ ಬೇರೆ ತರ ಇದೆಯಲ್ಲ, ಇಲ್ಲಿ ಬರೀ ಸೀಸ್ ಆಗಿರೋ ಯಾವುದೇ ರೀತಿಯಾದ ಅಫೆನ್ಸಿವ್ ವೆಪನ್ ಸೀಸ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅದು ಹಗ್ಗದಲ್ಲಿ ಹೊಡೆದ್ರೆ ಸಾಯಲ್ಲ, ರಕ್ತ ಚಿಮ್ಮಲ್ಲ, ಅದು ಒಂದು ಪಾಯಿಂಟ್. ಇನ್ನೊಂದು ಸಾಯಲ್ಲ, ಕೋಲಲ್ಲಿ ಹೊಡೆದ್ರೆ ಸಾಯಲ್ಲ, ಬರೆ ಬರುತ್ತೆ. ಹೆಂಗ್ ಸತ್ತ ಪೊಲೀಸ್ನವ್ರು ಹೇಳ್ಬೇಕು. ಬರ್ಡನ್ ಆಫ್ ಪ್ರೂಫ್ ಫಾಲ್ಸ್ ಆನ್ ಪ್ರಾಸಿಕ್ಯೂಷನ್. ಇವಾಗ ನೀವು ಎಲ್ಲಿದ್ದೀರಾ, ನೀವು ನನಗೆ ರಕ್ತ ನಿಮ್ದು ಬಾಡಿದ್ ಬರ್ಬೇಕು ನನಗೆ ಅಂದ್ರೆ ಯೂಶಲಿ ಚಿಮ್ಲೇಬೇಕು, ಅದು ಬೇರೆ ಆಪ್ಷನ್ ಇಲ್ಲ ಅಲ್ಲ? ಬೇರೆ ಆಪ್ಷನ್ ಇಲ್ಲ. ಹೌದು. ಅಥವಾ ನಾನು ನಿಮ್ಮನ್ನ ಟಚ್ ಮಾಡಿದಾಗ ಅವಾಗ ಏನಾದ್ರು ಬ್ಲಡ್ ಆಗ್ಬೋದು, ಇಲ್ಲ ವಿತೌಟ್ ಟಚ್ ಬರಬೇಕು, ದೂರದಲ್ಲಿ ಇದ್ದಾಗಲೇ ಬರಬೇಕು ಅಂದ್ರೆ ಚಿಮ್ಲೇಬೇಕು ರಕ್ತ. ಅದು ಹೌದು.